ಸುಬ್ಬು ಬಾ ಕೈ ತೊಳ್ಕೊ ಊಟ ಬಿಡಿಸ್ತೀನಿ. ಮೇಡಮ್ ನಾನು ಊಟ ಮಾಡ್ಬಿಟ್ಟೆ ಮೇಡಮ್. ತುಂಬ ಸುಸ್ತಾಗ್ತಾಯಿತ್ತು, ಹಸಿವಾಗ್ತಾಯಿತ್ತು, ಓಡಾಟದಲ್ಲಿ ನಾನು ಊಟ ಮಾಡಿಬಿಟ್ಟೆ ಮೇಡಮ್. ಹೆಂಡತಿಗಿಂತ ಜಾಸ್ತಿ ಇರೋಂಥ ಕೆಲಸ ಯಾವುದಿರುತ್ತೆ? ಹೆಂಡತಿನೇ ಮುಖ್ಯ ತಾನೇ. ಮನೆಯಲ್ಲಿ ಹಬ್ಬದ ಊಟನೇ ಇದೆ, ಆದರೂ ಅವನಿಗೆ ಫಾಸ್ಟ್ ಫುಡ್ಡೇ ಬೇಕು ಅಂತಾನೆ. ಎದ್ದೇಳು ಸುಬ್ಬು. ಯಾಕೆ ಮೇಡಮ್? ನಾನು ನಿನ್ನ ಜೊತೆ ಮಾತಾಡ್ಬೇಕು, ಎದ್ದೇಳು. ಮೇಡಮ್ ಬೆಳಿಗ್ಗೆ ಮಾತಾಡೋಣ ಬಿಡಿ, ಮಧ್ಯರಾತ್ರಿ ಆಗಿದೆ. ಇಲ್ಲ, ನಾನು ನಿನ್ನ ಹತ್ರ ಇವಾಗಲೇ ಮಾತಾಡಬೇಕು. ಮೇಡಮ್ ತುಂಬ ಸುಸ್ತಾಗಿದೆ ಮೇಡಮ್ ನನಗೆ. ಓಹೋ, ತುಂಬ ಸುಸ್ತಾಗಿದೆಯಾ? ಅಂಥದ್ದು ಏನು ಕೆಲಸ ಮಾಡಿದ್ಯಾ ನೀನು? ಆ ಕೆಲಸ ನನಗಿಂತ ಮುಖ್ಯನಾ? ಯಾಕೆ ಮೇಡಮ್ ಹಿಂಗೆಲ್ಲ ಮಾತಾಡ್ತಿದ್ದೀರಾ? ಇನ್ನೇನು ಮತ್ತೆ? ಬೆಳಗ್ಗೆ ಏನಂದೆ ನಾನು ನಿನಗೆ? ನಾನು ನಿನಗೋಸ್ಕರ ಊಟ ಮಾಡೋಕ್ಕೆ ಕಾಯ್ತಾ ಇರ್ತೀನಿ, ಬೇಗ ಬಾ ಅಂತ ಹೇಳಿದೆ ತಾನೆ? ಇವತ್ತು ರಾತ್ರಿ ಊಟಕ್ಕೆ ನಿಮ್ಮ ಮನೆಗೆ ಬರಲೇಬೇಕು, ನಾನು ಕಾಯ್ತಾ ಇರ್ತೀನಿ. ಈಗ ಬಂದ್ಬಿಟ್ಟು ಊಟ ಮಾಡ್ಕೊಂಬಂದ್ಬಿಟ್ಟೆ ಅಂತ ಹೇಳಿದ್ರೆ ನಿನಗೋಸ್ಕರ ಕಾಯ್ತಾ ಕಾಯ್ತಾ ಊಟನೇ ಮಾಡಿಲ್ಲ ಗೊತ್ತಾ ನಾನು? ಏನು ನೀವು ಊಟ ಮಾಡಿಲ್ವಾ? ಮೇಡಮ್ ನೀವು ಯಾಕೆ ಮೇಡಮ್ ಊಟ ಮಾಡಿಲ್ಲ? ನಾನು ಹೇಳಿದೆ ತಾನೇ ತುಂಬ ಅರ್ಜೆಂಟ್ ಕೆಲಸ, ಲೇಟ್ ಆಗುತ್ತೆ ಅಂತ. ಅಕಸ್ಮಾತ್ ಬರೋದು ಲೇಟ್ ಆಗಿದೆ ಅಂತ ಗೊತ್ತಾದ್ಮೇಲೆ ಮನೆಯವ್ರ ಜೊತೆ ಊಟ ಮಾಡ್ಬೋದಾಗಿತ್ತಲ್ವ ಮೇಡಮ್? ನೀವು ಯಾಕೆ ಮೇಡಮ್ ಹಸ್ಕೊಂಡಿದ್ದೀರಾ? ಹಾಗಾದ್ರೆ ನಾನು ನಿನಗೋಸ್ಕರ ಕಾಯ್ತಾ ಇದ್ನಲ್ಲ, ಅದೇ ತಪ್ಪ ಈಗ? ಅಲ್ಲ ಮೇಡಮ್, ನನ್ನ ಟೆನ್ಷನ್ ಏನ್ ಇರ್ಬೋದು ಸುಬ್ಬು, ಆದ್ರೆ ನಾನು ನಿನಗೋಸ್ಕರ ಕಾಯ್ತಿದ್ದೆ ನೋಡು, ನಂಗೆ ಒಳ್ಳೆ ಬಹುಮಾನ ಕೊಟ್ಟೆ ನೀನು. ಮೇಡಮ್ ಏನು ಮೇಡಮ್ ಹಿಂಗೆಲ್ಲ ಮಾತಾಡ್ತಾ ಇದ್ದೀರಾ? ನೀವು ಊಟ ಮಾಡಿಲ್ವಲ್ಲ, ನಿಮಗೆ ಅದಕ್ಕೆ ಕೋಪ ಬರ್ತಾ ಇದೆ, ಅದಕ್ಕೆ ಬೇಜಾರಾಗ್ತಾ ಇದೆ. ನೀವು ಊಟ ಮಾಡಿ, ಸರಿ ಹೋಗುತ್ತೆ. ನನಗೇನು ಬೇಕಾಗಿಲ್ಲ. ನಾನು ಬೇಜಾರು ಮಾಡಿಕೊಟ್ರು ಇವನಿಗೆ ಚಿಂತೆನೇ ಇಲ್ಲ ಅನ್ನೋ ಥರ ಹೋಗ್ಬಿಟ್ಟ. ನಾನು ಸುಬ್ಬು ಯಾಕೆ ಹೀಗಾಗ್ಬಿಟ್ಟ? ನಾನು ಹಸ್ಕೊಂಡಿದ್ರು ಇವನಿಗೇನು ಅನಿಸ್ತಾನೆ ಇಲ್ವಾ? ಮೇಡಮ್ ಮೇಡಮ್ ಸಾರಿ ಮೇಡಮ್, ನಾನು ಯಾವುದೋ ತುಂಬ ಇಂಪಾರ್ಟೆಂಟ್ ಕೆಲಸದಲ್ಲಿದ್ದೆ, ಸಖತ್ ಅರ್ಜೆಂಟಲ್ಲಿ ಎಲ್ಲ ಮರ್ತು ಹೋಗ್ಬಿಟ್ಟೆ ಮೇಡಮ್. ನೀವು ಈ ಥರ ಬೇಜಾರು ಮಾಡ್ಕೋಬೇಡಿ ಮೇಡಮ್. ನೀವು ಬೇಜಾರು ಮಾಡಿಕೊಂಡ್ರೆ ನನಗೂ ಬೇಜಾರಾಗುತ್ತೆ. ಪ್ಲೀಸ್ ಪ್ಲೀಸ್ ತಿನ್ನಿ ಮೇಡಮ್. ಇವತ್ತು ಹಬ್ಬ ಅಲ್ವಾ, ಮೊದಲು ಸಿಹಿನೇ ತಿನ್ನಿ, ಹೋಳಿಗೆ ತಿನ್ನಿ ಮೊದಲು. ಮೇಡಮ್ ಪ್ಲೀಸ್ ತಿನ್ಬಿಟ್ಟು ಮಲ್ಕೊಳ್ಳಿ ಮೇಡಮ್. ಮೇಡಮ್ ಮರೆ ಕಾಫಿ ಕುಡಿತೀರ? ಬೇಡ ನನಗೆ. ಮೇಡಮ್ ಮರೆ ನೀವು ಕಾಫಿ ಕುಡಿಯಲ್ಲ ಅನ್ನೋದನ್ನು ಕೇಳಿ ನನ್ನ ಕಣ್ಣಲ್ಲೇ ನೀರು ಬಂದ್ಬಿಡ್ತು. ಶ್ರಾವಣಿ ಸುಬ್ರಹ್ಮಣ್ಯ